ಸೊ ಸ್ಟೂಡೆಂಟ್ಸ್ ಆಲ್ರೆಡಿ ಕ್ಲಾಸ್ ಸ್ಟಾರ್ಟ್ ಆಗಿದೆ, ನಮಗೆಲ್ಲ ಗೊತ್ತಿದೆ. ಚಾಪ್ಟರ್ ನಂಬರ್ 2 ಸೊಲ್ಯೂಷನ್ ಆಲ್ರೆಡಿ 50% ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಸೊ ಅದರ ಒಂದು ಉಳಿದ ಭಾಗವನ್ನು ಇವತ್ತಿನ ಒಂದು ಕ್ಲಾಸ್ನಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈ ಕ್ಲಾಸ್ಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ನಾವು ರಿವಿಷನ್ನ ನೋಡೋಣ. ಓಕೆ, ಸೊ ರಿವಿಷನ್ ಆಮೇಲೆ ಕಂಟಿನ್ಯೂಸ್ ಆಗಿ ಕಂಟಿನ್ಯೂ ಮಾಡೋಣ. ಓಕೆ, ಸೊ ಚಾಪ್ಟರ್ನಲ್ಲಿ ನಾವು ನೋಡಿದ್ರೆ ಆಲ್ರೆಡಿ ಇಂಟ್ರೊಡಕ್ಷನ್ ಆಗಿದೆ. ನಮಗೆ ಇಂಟ್ರೊಡಕ್ಷನ್ ಪಾರ್ಟ್ನ ಕಂಪ್ಲೀಟ್ ಮಾಡಿದ್ದೀನಿ. ಡೆಫಿನೇಷನ್ ಹೇಳಿದ್ದೀನಿ. ಟೈಪ್ಸ್ ಆಫ್ ದ ಸೊಲ್ಯೂಷನ್ ಅಂತ ಹೇಳಿದ್ದೀನಿ ನಿಮಗೆ. ಸಾಲಿಡ್ ಪ್ಲಸ್ ಸಾಲಿಡು, ಸಾಲಿಡ್ ಪ್ಲಸ್ ಲಿಕ್ವಿಡು, ಸಾಲಿಡ್ ಪ್ಲಸ್ ಗ್ಯಾಸು. ಸೊ ಇದೇ ಥರ ಲಿಕ್ವಿಡು ಗ್ಯಾಸು ಎಲ್ಲ ಕ್ಲಾಸ್ ಬರುತ್ತೆ. ಸೊ ಅದನ್ನು ಆಲ್ರೆಡಿ ಹೇಳಿದ್ದೀನಿ. ಅದು ಬಿಟ್ಟರೆ ಸ್ಯಾಚುರೇಟೆಡ್ ಸೊಲ್ಯೂಷನ್ ಬಗ್ಗೆ ನಿಮ್ಗೆ ಹೇಳಿದ್ದೀನಿ. ಅದ್ರ ಬಿಟ್ಟರೆ ಸೂಪರ್ ಸ್ಯಾಚುರೇಟೆಡ್ ಸೊಲ್ಯೂಷನ್ ಆಗಿರುತ್ತೆ. ಆಮೇಲೆ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನು. ಸೊ ಇಲ್ಲಿವರೆಗೂ ನಿಮಗೆ ಕಂಪ್ಲೀಟ್ ಆಗಿದೆ. ಅದಾದಮೇಲೆ ಫ್ಯಾಕ್ಟರ್ಸ್ ಎಫೆಕ್ಟ್ ಆನ್ ದ ಸಾಲ್ಯುಬಿಲಿಟಿ. ಸೊ ಇದು ಕೂಡ ಕಂಪ್ಲೀಟ್ ಆಗಿದೆ. ನೇಚರ್ ಆಫ್ ದ ಸಾಲ್ಯೂಟ್ ಆ್ಯಂಡ್ ಸಾಲ್ವೆಂಟ್ ಯಾವ ಥರ ಎಫೆಕ್ಟ್ ಮಾಡುತ್ತೆ, ಎಫೆಕ್ಟ್ ಆಫ್ ದ ಟೆಂಪ್ರೇಚರ್ ಯಾವ ಥರ ಇರುತ್ತೆ ಒಂದು ಸಾಲ್ಯುಬಿಲಿಟಿ ಮೇಲೆ, ಆಮೇಲೆ ಎಫೆಕ್ಟ್ ಆಫ್ ದ ಪ್ರೆಷರ್ ಯಾವ ಥರ ಇರುತ್ತೆ. ಸೊ ಅದನ್ನು ಕೂಡ ಹೇಳಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಬರುತ್ತೆ ಹೆನ್ರೀಸ್ ಲಾ ಅಂತ ಬರುತ್ತೆ. ಸೊ ಅದನ್ನು ಕೂಡ ನಿಮ್ಗೆ ಹೇಳಿದ್ದೀನಿ. S=KH×P ಅಂತ. ಸೊ ಇದು ಕೂಡ ಕಂಪ್ಲೀಟ್ ಆಗಿದೆ. ಸೊ ಇಲ್ಲಿವರೆಗೂ ನಿಮಗೆ ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿಕೊಟ್ಟಿದ್ದೀನಿ. ಸೊ ಇದಾದಮೇಲೆ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಏನು ರಾವಲ್ಸ್ ಲೈನ್ ಬರುತ್ತಲ್ಲ, ಸೊ ಈ ಒಂದು ಪಾಯಿಂಟ್ಸಿಂದ ಒಂದು ಕನ್ಸೆಪ್ಟ್ದಿಂದ ನಾವು ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಈ ರಾವಲ್ಸ್ ಲಾ ನಮಗೆ ಏನು ಹೇಳುತ್ತಪ್ಪ ಅಂದರೆ, ಸ್ಟೇಟ್ಮೆಂಟ್ ನೋಡಿ, ದ ಪಾರ್ಷಿಯಲ್ ಪಿ ಪಿ ಅಂತ ಕೊಟ್ಟಿದ್ದಾರೆ. ಪಿ ಪಿ ಅಂದರೆ ಏನಿಲ್ಲಿ ಪೆಪ್ಪರ್ ಪ್ರೆಷರ್ ಅಂತ ಕರಿತೀವಿ ನಾವು. ಪೆಪ್ಪರ್ ಪ್ರೆಷರ್. ಸೊ ಈ ಪಾರ್ಷಿಯಲ್ ಪೆಪ್ಪರ್ ಪ್ರೆಷರ್ ಆಫ್ ಎನಿ volatile component of solution which is equal to the pepper pressure of the pure component. ಇಲ್ಲಿ ಕಂಪೋನೆಂಟ್ ಎರಡು ಬರುತ್ತೆ. ಒಂದು volatile component ಬರುತ್ತೆ, ಇನ್ನೊಂದು ಪ್ಯೂರ್ ಕಂಪೌಂಡ್ ಬರುತ್ತೆ. ಇವ್ರು ಏನು ಹೇಳಿದ್ದಾರೆ ಅಂದರೆ, ಪಾರ್ಷಿಯಲ್ ಪೆಪ್ಪರ್ ಪ್ರೆಷರ್ ಆಫ್ volatile component solution equal to the pepper pressure of the pure component multiplied by its mole fraction in the given solution. ಸೊ ಇದರ ಅರ್ಥ ನಮ್ಗೆ ಏನು ಕೊಡ್ತಪ್ಪ ಅಂದರೆ, ಸೊ ಈ ಸ್ಟೇಟ್ಮೆಂಟ್ ಪ್ರಕಾರ ನಾವು ರೈಟ್ ಏನು ಮಾಡ್ತೀವಿ ಅಂದರೆ, P1 = X1 P10 ಆ್ಯಂಡ್ P2 = X2 P20 ಅಂತ ರೈಟ್ ಮಾಡ್ತೀವಿ. ಯಾಕೆ ಈ ಥರ ರೈಟ್ ಮಾಡ್ತೀವಿ ಅಂದರೆ, ಸ್ಟೇಟ್ಮೆಂಟ್ ಅದೇ ಹೇಳುತ್ತೆ ನಮಗೆ, ಪೆಪ್ಪರ್ ಪ್ರೆಷರ್ ಆಫ್ ಎನಿ volatile component which is equal to pepper pressure of the pure component. ಸೊ ಹೀಗಾಗಿ ನಾವು ಇಕ್ವೇಷನ್ನ ಈ ಥರ ಮಾಡ್ತೀವಿ. ಸೊ ಈ ಒಂದು ಇಕ್ವೇಷನಲ್ಲಿ P1 ಮತ್ತು P2 ಬರ್ತಿಲ್ಲ. P1 ಮತ್ತು P2. P1 ಅಂದರೆ ಏನು? P1 ಆ್ಯಂಡ್ P2 ಆರ್ ದ partial pepper pressure and X1 and X2 are the mole pressure of the mole fraction. So ಇಲ್ಲಿ P1 and P2 is equal to P1 0 and P2 0 is equal to ನಾವೇನಂತ ತೋರ್ತೀವಿ, pepper pressure of the pure liquid. ಸೊ ಹಾಗಾದರೆ P1 and P2 ಏನಾಯಿತು volatile compound ಸಲುವಾಗಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಇನ್ನು P10 ಮತ್ತು P20 ಎದ್ರ ಸಲ ಯೂಸ್ ಮಾಡ್ತೀವಿ ಅಂದರೆ, ಪ್ಯೂರ್ ಲಿಕ್ವಿಡ್ ಸಲುವಾಗಿ ನಾವು ಇದನ್ನು ಯೂಸ್ ಮಾಡ್ತೀವಿ. ಇದೇ ಥರ A1 ಆ್ಯಂಡ್ ದ A2 ಅಂದರೆ ಲಿಕ್ವಿಡ್ 1 ಮತ್ತು ಲಿಕ್ವಿಡ್ 2. ಇಲ್ಲಿ ಲಿಕ್ವಿಡ್ 1 ಯಾವುದು? ಒಂದು volatile ಕಂಪೋನೆಂಟು, ಇನ್ನೊಂದು ಒಂದು ಪ್ಯೂರ್ ಕಂಪೋನೆಂಟು. ಸೊ ಅಕಾರ್ಡಿಂಗ್ ಟು ಡೆಲ್ಟನ್ ಲಾ ಆಫ್ ದ ಪಾರ್ಷಿಯಲ್ ಪ್ರೆಷರ್, ಈ ಒಂದು ಲಾಸ್ ಪ್ರಕಾರ ನಾವು ಏನನ್ನು ತೊಗೋತೀವಿ ಅಂದರೆ, ಸೊ ಡೆಲ್ಟನ್ ಲಾ ನಮಗೇನಿರುತ್ತೆ, P = P1 + P2 ಅಂತ ಹೇಳುತ್ತೆ. P = P1 + P2. ಸೊ ಇಲ್ಲಿ ನಾವೇನು ಮಾಡಬೇಕಂದ್ರೆ ವ್ಯಾಲ್ಯೂನ ಫಿಲಪ್ ಮಾಡಬೇಕು. ಯಾವ ಒಂದು ವ್ಯಾಲ್ಯೂನ ಫಿಲಪ್ ಮಾಡಬೇಕು? ಇಕ್ವೇಷನ್ ನಂಬರ್ 1. ಇಕ್ವೇಷನ್ ನಂಬರ್ 1 ನಮ್ಗೆ ಏನು ಹೇಳುತ್ತೆ? ಇಲ್ಲಿ ನೋಡಿ, ಇಕ್ವೇಷನ್ ನಂಬರ್ 1, P1 ಅಂದರೆ X1 P10 ವ್ಯಾಲ್ಯೂ ಬರುತ್ತೆ, P2 ಅಂದರೆ X1 P2 ವ್ಯಾಲ್ಯೂ ಬರುತ್ತೆ. ಈ ಒಂದು ವ್ಯಾಲ್ಯೂಸ್ಗಳನ್ನು ನಾವೆಲ್ಲಿ ಫಿಲಪ್ ಮಾಡಬೇಕಂದ್ರೆ ಡೆಲ್ಟನ್ ಲಾ ಆಫ್ ದ ಪಾರ್ಷಿಯಲ್ ಪ್ರೆಷರ್ನಲ್ಲಿ ಫಿಲಪ್ ಮಾಡಬೇಕು. ಡೆಲ್ಟನ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ ನಮ್ಗೆ ಏನು ಹೇಳುತ್ತೆ ನೋಡಿ, ಇಲ್ಲಿ ಏನು ಹೇಳುತ್ತಪ್ಪ ಅಂದರೆ, ಅಕಾರ್ಡಿಂಗ್ ಟು ಡೆಲ್ಟನ್ ಲಾ ಆಫ್ ಪಾರ್ಷಿಯಲ್ ಪ್ರೆಷರ್ ದ ಟೋಟಲ್ ಪ್ರೆಷರ್ P above the solution is equal to, that is P = P1 + P2 ಅಂತ ತಗೋತೀವಿ. ಸೊ ಇಲ್ಲಿ ಆ ಒಂದು ವ್ಯಾಲ್ಯೂನ ಫಿಲಪ್ ಮಾಡಿದಾಗ ನಮ್ಮ ಇಕ್ವೇಷನ್ ಯಾವ ಥರ ಸಿಗುತ್ತಪ್ಪ ಅಂದರೆ, ಇಕ್ವೇಷನ್ ಈ ಥರ ಸಿಗುತ್ತೆ. ಇಲ್ಲಿ ಒಂದು P = ಇಕ್ವೇಷನ್ ನಂಬರ್ 3 ನೋಡಿ, ಇಕ್ವೇಷನ್ ನಂಬರ್ 2. ಓಕೆ ಆಯಿತಾ, ಡೆಲ್ಟನ್ ಲಾ ಆಯಿತಾ. ಇಕ್ವೇಷನ್ ನಂಬರ್ 3 ನೋಡಿ, P = P1 ಅಂದರೆ ಎಷ್ಟು ವ್ಯಾಲ್ಯೂ ನಾವು ಫಿಲಪ್ ಮಾಡಿದ್ದೀವಿ. ಓಕೆ, P1 ಅಂದರೆ ಈ ಒಂದು ವ್ಯಾಲ್ಯೂ ನಾವು ಫಿಲಪ್ ಮಾಡಿದ್ದೀವಿ, P2 ಅಂದರೆ ಈ ಒಂದು ವ್ಯಾಲ್ಯೂನ ನಾವು ಫಿಲಪ್ ಮಾಡಿದ್ದೀವಿ. ಸೊ ಈಗ ಇಕ್ವೇಷನ್ ನಂಬರ್ 3 ಸಿಕ್ತು. ಬಟ್ ಇಲ್ಲಿ ಏನಾಗುತ್ತಪ್ಪ ಅಂದರೆ, X1 = 1 - X2 ಅಂತ ತೊಗೋತೀವಿ. ಸೊ ಯಾಕೆ ತೊಗೋತೀವಿ ಅಂತ ಎಲ್ಲಿ ಬುಕ್ನಲ್ಲಿ ಕೊಟ್ಟಲಿ, ಎಲ್ಲಿ ಕೊಟ್ಟಲ್ಲ, ಬಟ್ ಡೈರೆಕ್ಟ್ ವ್ಯಾಲ್ಯೂನ ಕೊಟ್ಟಿದ್ದಾರೆ. ಸೊ ಹೀಗಾಗಿ
x1 ಈಸ್ ಈಕ್ವಲ್ ಟು 1 ಮೈನಸ್ x2 ಅಂತ ತೊಗೊಂಡಂತೆ ಕೊಟ್ಟಿವಿ. ಸೊ ನಾವು ಅದೇ ಥರ ವ್ಯಾಲ್ಯೂನ ಫಿಲಪ್ ಮಾಡಿದ್ವಿ. x1 ಈಸ್ ಈಕ್ವಲ್ ಟು 1 ಮೈನಸ್ x2. ಸೊ ಇಕ್ವೇಷನ್ 3 ಬಿಕಮ್ಸ್ ಈ ಒಂದು ವ್ಯಾಲ್ಯೂನ ಇಲ್ಲಿ ಫಿಲಪ್ ಮಾಡಿದ್ರೆ ಇಕ್ವೇಷನ್ ನಮಗೆ ಈ ಥರ ಸಿಗುತ್ತೆ. ಯಾವುದು p ಈಸ್ ಈಕ್ವಲ್ ಟು p1 0. ಈ x1 ಒಂದು ಪ್ಲೇಸ್ನಲ್ಲಿ ಈ ಒಂದು ವ್ಯಾಲ್ಯೂನ ಫಿಲಪ್ ಮಾಡಬೇಕು. ಸೊ ಫಿಲಪ್ ಮಾಡಿ p1 0 ಅಂಡರ್ ಬ್ರಾಕೆಟ್ 1 ಮೈನಸ್ x2 ಪ್ಲಸ್ p2 0 x2 ಅಂತ ತೊಗೊಂಡಿದ್ವಿ. ಓಕೆ, ಸೊ ಅದಾದಮೇಲೆ ಫೈನಲಿಗೆ ಸೊ p1 0 ಇಂಟು 1 ಅಂದರೆ p1 0 ಬರುತ್ತೆ. ಸೊ ಮೈನಸ್ ಬರುತ್ತೆ. ಸೊ p1 0 ಇಂಟು x2 ಬರುತ್ತೆ. ಸೊ ಪ್ಲಸ್ಸು ಆಮೇಲೆ p2 0 x2 p2 0 x2. ಸೊ ಕೊನೆಯದಾಗ ನಾವೇನು ಮಾಡ್ತೀವಿ ಅಂದರೆ p1 0 ಮತ್ತು p2 0ನ ಸಪ್ರೇಟಾಗಿ ತೊಗೊಂಡಾಗ ಸೊ ಇಕ್ವೇಷನ್ ಈ ಥರ ಸಿಗುತ್ತೆ. p ಈಸ್ ಈಕ್ವಲ್ ಟು p2 0 ಮೈನಸ್ p1 0. ಸೊ ಈ ಒಂದು p2 0 ಈ ಒಂದು ಇದನ್ನು ನಾವು ಹೊರಗಡೆ ತೆಗೆದಿದ್ವಿ, ಆಮೇಲೆ ಇದನ್ನು ಒಂದು ಹೊರಗಡೆ ತೆಗೆದ್ವಿ, ಹೌದಾ. ಸೊ p2 0 ಮೈನಸ್ p1 0 ಅಂಡರ್ ಬ್ರಾಕೆಟ್ x2 p1 0 ಉಳಿದಿರ್ತಕ್ಕಂಥ ಒಂದು p1 0 ಇಲ್ಲಿ ಇಟ್ಟಿದ್ದೀವಿ. ಸೊ ಇದನ್ನು ನಾವು ಏನಂತ ಕರಿತೀವಿ ಹೆಡಿಂಗ್ ಏನಂತ ಕೊಟ್ಟಿವಿ ಇಲ್ಲಿ ರಾಲ್ಸ್ ಲಾ ಅಂತ ಕೊಟ್ಟಿವಿ. ಸೊ ಇದೊಂದು ರಾಲ್ಸ್ ಲಾ ಒಂದು ಇಕ್ವೇಷನ್. ಸೊ ಬೇಕಾದರೆ ತಾವು ರಿಪೀಟಾಗಿ ವಿಡಿಯೋನ ಪ್ಲೇ ಮಾಡಿ ಮತ್ತು ಕಂಪ್ಲೀಟಾಗಿ ವಾಚ್ ಮಾಡಿ, ನಿಮಗೆ ಅರ್ಥ ಆಗುತ್ತೆ. ರಾಲ್ಸ್ ಲಾ ಇನ್ನೊಂದ್ಸಲ ಹೇಳ್ತೀನಿ. ರಾಲ್ಸ್ ಲಾ ನಿಮ್ಗೆ ಏನಂತಪ್ಪ ಅಂದರೆ ಪಾರ್ಷಿಯಲ್ ಪಿ ಪಿ ಆಫ್ ಎನಿ ವೊಲಟೈಲ್ ಕಂಪೋನೆಂಟ್ ಆಫ್ ಸೊಲ್ಯೂಷನ್ ಈಕ್ವಲ್ ಟು ದ ಪಿ ಪಿ ಆಫ್ ದ ಪ್ಯೂರ್ ಕಂಪೋನೆಂಟ್ ಮಲ್ಟಿಪ್ಲೈಡ್ ಬೈ ಇಟ್ಸ್ ಮೋಲ್ ಫ್ರ್ಯಾಕ್ಷನ್ ಇನ್ ದ ಸೊಲ್ಯೂಷನ್. ದಟ್ ಈಸ್ p1 ಈಸ್ ಈಕ್ವಲ್ ಟು x1 p1 0 ಆ್ಯಂಡ್ p2 ಈಸ್ ಈಕ್ವಲ್ ಟು x1 p2 0. ಇದನ್ನು ನಾವು ತಗೊಂಡು ಒಂದು ಇಕ್ವೇಷನ್ನ ಪೂರ್ತಿಯಾಗಿ ಸಾಲ್ವ್ ಮಾಡಬೇಕು. ಓಕೆ, ಇನ್ನು ನೆಕ್ಸ್ಟ್ ಹೋಗೋಣ. ಐಡಿಯಲ್ ಆ್ಯಂಡ್ ನಾನ್ ಐಡಿಯಲ್ ಗ್ಯಾಸ್ ಅಂತ ಬರುತ್ತೆ. ಸೊ ಇದನ್ನು ನಾನು ರೆಗ್ಯುಲರ್ ಕ್ಲಾಸ್ನಲ್ಲಿ ಹೇಳ್ತೀನಿ. ಇದಾದಮೇಲೆ ನೆಕ್ಸ್ಟ್ ಬರುತ್ತೆ ಕಾಲಿಗೇಟಿವ್ ಪ್ರಾಪರ್ಟಿ. ಸೊ ಈ ಕಾಲಿಗೇಟಿವ್ ಪ್ರಾಪರ್ಟಿನ ನಾವು ನೋಡಿದ್ರೆ, ಕಾಲಿಗೇಟಿವ್ ಪ್ರಾಪರ್ಟಿ ಅಂದರೆ ಸಿಂಪಲಾಗಿ ಹೇಳಬೇಕಂದ್ರೆ ಕಲೆಕ್ಟಿವ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಕಲೆಕ್ಟಿವ್ ಪ್ರಾಪರ್ಟೀಸ್ ಯಾವ್ಯಾವ ಬರುತ್ತೆ, ಸೊ ಅದನ್ನು ನಾವು ಕಾಲಿಗೇಟಿವ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಒಂದು ಬರುತ್ತೆ ವೆಪರ್ ಪ್ರೆಷರ್ ಬರುತ್ತೆ, ಬಾಯ್ಲಿಂಗ್ ಪಾಯಿಂಟ್ ಬರುತ್ತೆ, ಫ್ರೀಸಿಂಗ್ ಪಾಯಿಂಟ್ ಬರುತ್ತೆ, ಆಮೇಲೆ ಆಸ್ಮಾಟಿಕ್ ಪ್ರೆಷರ್ ಬರುತ್ತೆ. ಸೊ ಎಲ್ಲ ಪ್ರಾಪರ್ಟಿಗಳನ್ನು ನಾವು ಕಲೆಕ್ಟಿವ್ಲಿ ಮಾಡಿರ್ತೀವಿ. ಸೊ ವೆಪರ್ ಪ್ರೆಷರ್ ಬಂದ ಕೂಡಲೇ ಅದರಲ್ಲಿ ವೆಪರ್ ಪ್ರೆಷರ್ ಲೋವರಿಂಗ್ ಯಾವ ಥರ ಆಗುತ್ತೆ, ಬಾಯ್ಲಿಂಗ್ ಪಾಯಿಂಟ್ ಎಲಿವೇಷನ್ ಯಾವ ಥರ ಆಗುತ್ತೆ, ಫ್ರೀಸಿಂಗ್ ಪಾಯಿಂಟ್ ಡಿಪ್ರೆಷನು, ಆಸ್ಮಾಟಿಕ್ ಪ್ರೆಷರ್. ಸೊ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಫಸ್ಟ್ ಒಂದು ಬರುತ್ತೆ, ಯಾವುದು ಬರ್ತಪ್ಪ ಅಂದರೆ ಇಲ್ಲಿ ಫಸ್ಟ್ ಬರೋದು ವೆಪರ್ ಪ್ರೆಷರ್ ಲೋರಿಂಗ್ ಅಂತ ಬರುತ್ತೆ. ಸೊ ವೆಪರ್ ಪ್ರೆಷರ್ ಲೋರಿಂಗ್ ಹೋಗೋಕ್ಕಿಂತ ಮುಂಚೆ ವೆಪರ್ ಪ್ರೆಷರ್ ಅಂದ್ರೇನು, ಸೊ ಅದು ಫಸ್ಟ್ ತಿಳ್ಕೊಳ್ಳಿ. ವೆಪರ್ ಪ್ರೆಷರ್ ಅಂದರೆ ನಾವು ಏನಂತ ಹೇಳ್ತೀವಿ ಸಿಂಪಲಾಗಿ, ಜಸ್ಟ್ ಥಿಂಕ್ ಮಾಡಿ ಏನು ಬರ್ತೀವಿ. ವೆಪರ್ ಪ್ರೆಷರ್ ಅಂದರೆ ದ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ವೆಪರ್ಸ್ ಆನ್ ದ ಲಿಕ್ವಿಡ್ ಈಸ್ ಇಟ್ಸ್ ವೆಪರ್ ಪ್ರೆಷರ್. ಸೊ ಯಾವುದೇ ಒಂದು ಲಿಕ್ವಿಡ್ ಮೇಲೆ ಪ್ರೆಷರ್ ಏನಾದರೂ ಎಕ್ಸರ್ಟ್ ಆಗಿದ್ರೆ ಅದನ್ನು ನಾವು ವೆಪರ್ ಪ್ರೆಷರ್ ಅಂತ ಕರಿತೀವಿ, ಹೌದಾ. ಸೊ ಲಿಕ್ವಿಡ್ ಅಂತ ತಿಳಿ. ಓಕೆ, ಇದೊಂದು ಬೇಕರ್ ಅಂತ ತಿಳ್ಕೊಳ್ಳಿ. ಓಕೆ, ಈ ಬೇಕರ್ ಇದೆ. ಸೊ ಇದರಲ್ಲಿ ಸೊಲ್ಯೂಷನ್ ಇದೆ, ಇದರಲ್ಲಿ ಪ್ರೆಷರ್ ಕ್ರಿಯೇಟ್ ಆಗ್ತಾ ಇದೆ ಸರ್ಫೇಸ್ ಮೇಲೆ. ಸೊ ಇದನ್ನು ನಾವೇನಂತ ಕರಿತೀವಿ ವೆಪರ್ ಪ್ರೆಷರ್. ಪ್ರೆಷರ್ ಎದಿರುತ್ತೆ ವೆಪರ್. ಸೊ ಇಟ್ ಈಸ್ ನೋನ್ ಆಸ್ ದ ವೆಪರ್ ಪ್ರೆಷರ್ ಅಂತ ಹೇಳ್ತೀವಿ ಸಿಂಪಲಾಗಿ. ನೆಕ್ಸ್ಟ್ ಬರೋದು ವೆಪರ್ ಪ್ರೆಷರ್ ಲೋರಿಂಗ್. ಈ ವೆಪರ್ ಪ್ರೆಷರ್ ಲೋರಿಂಗ್ ಅಂದ್ರೇನು, ವೆಪರ್ ಪ್ರೆಷರ್ನ ಕಮ್ಮಿ ಯಾವ ಥರ ಮಾಡಬೇಕು, ಯಾವ ಥರ ಕಡಿಮೆ ಮಾಡ್ತೀವಿ ನಾವು, ಬೈ ಆ್ಯಡಿಂಗ್ ದ ನಾನ್ ವೊಲಟೈಲ್ ಸಾಲ್ಯೂಟ್ ಇನ್ ಟು ದ ಗಿವನ್ ಸೊಲ್ಯೂಷನ್. ಸೊ ನಾನ್ ವೊಲಟೈಲ್ ಸಾಲ್ಯೂಟ್ನ ಏನಾದರೂ ಅಡಿಷನ್ ಮಾಡಿದ್ರೆ ಈಸಿಯಾಗಿ ಕಡಿಮೆ ಮಾಡ್ಬೋದು. ಸೊ ನೋಡಿ, ಜಸ್ಟ್ ಇನ್ನು ಇಕ್ವೇಷನ್ ಮುಖಾಂತರ ಯಾವ ಥರ ನಾವು ಮಾಡ್ಬೋದು. ಇಫ್ p1 0 is the Vp of the pure solvent. Okay, ಆಮೇಲೆ p1 is equal to Vp of the solution. ನೋಡಿ, ಸೊಲ್ಯೂಷನ್ದಲ್ಲಿ ನಾವೇನು ಮಾಡ್ತೀವಿ ಯಾವುದಾದ್ರೂ ಒಂದು ನಾನ್ ವೊಲಟೈಲ್ ಸಾಲ್ಯೂಟ್ನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ವೆಪರ್ ಪ್ರೆಷರು ಲೋರಿಂಗ್ ಆಗುತ್ತೆ. ಸೊ ಸೊಲ್ಯೂಷನ್ ಆಗೋಕ್ಕಿಂತ ಮುಂಚೆ ಅದು ಯಾವ ಫಾರ್ಮ್ ಇರುತ್ತಪ್ಪ ಅಂದರೆ ಪ್ಯೂರ್ ಸಾಲ್ವೆಂಟ್ ಫಾರ್ಮಲ್ಲಿ ಇರುತ್ತೆ. ಸೊ ಆ ಒಂದು ಸಾಲ್ವೆಂಟ್ನಲ್ಲಿ ನಮಗೇನಾದರೂ ವೆಪರ್ ಪ್ರೆಷರ್ ಕಮ್ಮಿ ಮಾಡೋಕ್ಕಾದ್ರೆ ನಾವೇನು ಮಾಡ್ತೀವಿ, ಈ ನಾನ್ ವೊಲಟೈಲ್ನ ಇದರಲ್ಲೇ ಆ್ಯಡ್ ಮಾಡ್ತೀವಿ. ಸೊ ಆ್ಯಡ್ ಮಾಡಿದಾಗ ಅದು ಸೊಲ್ಯೂಷನಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಕನ್ವರ್ಟ್ ಆದಾಗ ಇಲ್ಲಿ p1 ಎರಡು ಬರುತ್ತೆ. p1 0 ಅಂದರೆ ಏನು, Vp ಆಫ್ ದ ಪ್ಯೂರ್ ಸಾಲ್ವೆಂಟು, p1 is equal to Vp ಆಫ್ ದ ಸೊಲ್ಯೂಷನ್. ನೌ ಯು ಕ್ಯಾನ್ ರೈಟ್ ದ ಇಕ್ವೇಷನ್. then we write the
lowering of Phi p, then we can write the lowering of Phi p. Phi p ಅಂದರೆ Phi p ಅದನ್ನು ರೈಟ್ ಯಾವ ಥರ ಮಾಡ್ತೀವಿ, Phi p ಈಸ್ ಈಕ್ವಲ್ ಟು ಡೆಲ್ಟಾ ಪಿ ಅಂತ ಅದನ್ನು ರೈಟ್ ಮಾಡ್ತೀವಿ. ಸೊ ನಮ್ಗೆ ಗೊತ್ತಿದೆ ಡೆಲ್ಟಾ ಪಿ ಅಂದರೆ ಆಲ್ರೆಡಿ ನಾವು ಕಲ್ತಿದ್ವಿ. ಡೆಲ್ಟಾ ಪಿ ಈಸ್ ಈಕ್ವಲ್ ಟು P10 ಮೈನಸ್ P1 ಅಂತ ಯೂಸ್ ಮಾಡ್ತೀವಿ. ಓಕೆ, ಡೆಲ್ಟಾ ಪಿ ಅಂದ್ರೇನು, ಲೋನಿಂಗ್ ಆಫ್ ದ ವೇಪರ್ ಪ್ರೆಷರ್. Phi p ಈಸ್ ಈಕ್ವಲ್ ಟು ಡಿ ಪಿ, ಡೆಲ್ಟಾ ಪಿ ಈಸ್ ಈಕ್ವಲ್ ಟು P10 minus P1. P10 is equal to Vp of pure solvent. P1 is equal to Vp of the solution. Okay. Next, Raoult law for solution. Raoult law for solution of non-volatile solid. ಇದನ್ನು ಬರ್ತದೆ ಇದ್ರಾಗೆ. ಇಟ್ ಎಕ್ಸ್ಪ್ರೆಸ್ ದ ರಿಲೇಷನ್ ಬಿಟ್ವೀನ್ ದ ಸಿಂಪಲಿ ಇಟ್ ಎಕ್ಸ್ಪ್ರೆಸ್ ದ ರಿಲೇಷನ್ ಬಿಟ್ವೀನ್ Phi p ಆಫ್ ಸಾಲ್ವೆಂಟ್ ಆ್ಯಂಡ್ ಸೊಲ್ಯೂಷನ್. ಸೊ ಇದು ಕೂಡ ನಮಗೆ ಸಿಂಪಲ್ ಏನು ಕೊಡುತ್ತೆ ಅಂದರೆ relation between the vapor pressure of solvent ಮತ್ತು solution. Okay, so it states that the Phi p of solution it is equal to Phi p of pure solvent into its mole fraction. So mole fraction. So ಈ equation ರೈಟ್ ಮಾಡಿದ್ರೆ ವೇಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಸಲುವಾಗಿ ನಾವು P1 ಅಂತ ಯೂಸ್ ಮಾಡ್ತೀವಿ. ಸೊ P1 ಈಸ್ ಈಕ್ವಲ್ ಟು P10 ಅಂದರೆ ಏನು ತಗೋತೀವಿ, Phi p ಆಫ್ ದ ಪ್ಯೂರ್ ಸಾಲ್ವೆಂಟು ಇಂಟು ಇಟ್ಸ್ ಮೋಲ್ ಫ್ರ್ಯಾಕ್ಷನ್ ಅಂದರೆ x1 ಅಂತೇಳಿ ನಾವು ಯೂಸ್ ಮಾಡ್ತೀವಿ. ಕರೆಕ್ಟ್. ಸೊ ಹಿಂಗಾಗಿ ಇಕ್ವೇಷನ್ P1 ಈಸ್ ಈಕ್ವಲ್ ಟು P10 ಇಂಟು x1 ಬರುತ್ತೆ. ಇದಕ್ಕೆ ಇಕ್ವೇಷನ್ ನಂಬರ್ 2 ಕೊಡ್ರಿ. ಫಸ್ಟ್ ಇಲ್ಲಿ ಕೊಟ್ಟಿವಿ ನಾವು, ಫಸ್ಟ್ ಇಲ್ಲ ಅದನ್ನು ಇಕ್ವೇಷನ್ ನಂಬರ್ ಫಸ್ಟ್ ಇದು ಕೊಟ್ಟಿವಿ, ಸೆಕೆಂಡ್ ಇದು ಕೊಡ್ರಿ. P1 ಈಸ್ ಈಕ್ವಲ್ ಟು P10 x1. ಓಕೆ, ನೆಕ್ಸ್ಟ್ ಫಾರ್ ಬೈನರಿ ಸೊಲ್ಯೂಷನ್, containing the one solid, therefore x1 is equal to 1 minus x2. ಇನ್ಕೇಸ್ ಇದಲ್ಲ x1 is equal to 1 minus x2 ಅಂತ ಯಾಕೆ ತಗೋತೀವಿ ಅಂದರೆ ಇಲ್ಲಿ ಕೊಟ್ಟರು ಬೈನರಿ ಸೊಲ್ಯೂಷನ್ ಇದ್ದೊಳಗೆ ಅದರೊಳಗೆ ಓನ್ಲಿ ಸಿಂಗಲ್ ಸಾಲ್ಯೂಟ್ ಇತ್ತು ಅಂದ್ರೆ ಸೊ x1 is equal to 1 minus x2 ಅಂತ ತಗೋಬೇಕಂತೇಳಿ ಕೊಟ್ಟಾರ. ಸೊ equation 2 becomes we can write P1 is equal to P10 minus 1 minus x2. ಯಾಕಂದರೆ x1 ವ್ಯಾಲ್ಯೂದಾಗ ನಾವು 1 minus x2 ಅಂತ ವ್ಯಾಲ್ಯೂ ತೊಗೊಂಡಿದ್ದೀವಿ. ಓಕೆ, ನೆಕ್ಸ್ಟ್ P1 is equal to ಇದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡಿ P1 is equal to P10. ಓಕೆ, ಮೈನಸ್ P10 ಇಂಟು x2 ಅಂದ್ರೆ P10 x2 ಬರ್ತದೆ. ಓಕೆ, ದೇರ್ಫೋರ್ ಈ P1 ಮತ್ತು P10 ಒಂದು ಸೈಡ್ ತೊಗೊಂಡ್ರೆ ಏನಾಗುತ್ತೆ ನೋಡ್ರಿ, ಈ ಥರ ಬರ್ತೇನೆ. P10 ಮೈನಸ್ P1 ಮೈನಸ್ P1 ಈಸ್ ಈಕ್ವಲ್ ಟು P10 x2 ತಗೋತೀವಿ. ಇದಕ್ಕೆ ಇಕ್ವೇಷನ್ ನಂಬರ್ 3 ಅಂತ ಕೊಡ್ರಿ. ಯಾಕೆ ಇಕ್ವೇಷನ್ 3 ಕೊಟ್ಟೇವೆ ನೋಡ್ರಿ, ವಿತ್ ರೆಸ್ಪೆಕ್ಟ್ ಟು ಇಕ್ವೇಷನ್ 1 P10 ಮೈನಸ್ P1 ಈಸ್ ಈಕ್ವಲ್ ಟು ಡೆಲ್ಟಾ ಪಿ ಅಂತ ನಾವು ತಗೋತೀವಿ. ಯಾಕಂದ್ರೆ ಡೆಲ್ಟಾ ಪಿ ಅಂದ್ರೆ P1 ಮೈನಸ್ P10. ಸೊ ಇದೇ ವ್ಯಾಲ್ಯೂ ಡೈರೆಕ್ಟಲ್ಲಿ ಫಿಲಪ್ ಮಾಡೋದು ನಮ್ಮ ಇಕ್ವೇಷನ್ ಯಾವ ಥರ ಸಿಗುತ್ತೆ ಅಂದ್ರೆ equation delta p is equal to P10 x2. Okay,
P10 x2 this delta P delta P depends on mole fraction of the solute. So here ಏನಂತಂದ್ರೆ ಇದು ರಾವಲ್ಸ್ ಲಾ ಫಾರ್ ಇಕ್ವೇಷನ್ ಆಫ್ ದ ನಾನ್ ಹೋಲಟೈಲ್ ಸೊಲ್ಯೂಟ್. ಸೊ ಇದ್ರೊಳಗೆ ಟೋಟಲ್ 3 ಪಾಯಿಂಟ್ಸ್ ಬರ್ತವೆ. ಒಂದು ಪೆಪ್ಪರ್ ಪ್ರೆಷರ್ ಲೋರಿಂಗ್, ಸೆಕೆಂಡ್ ರಾವಲ್ಸ್ ಲಾ ಫಾರ್ ಸೊಲ್ಯೂಷನ್ ಆಫ್ ನಾನ್ ಹೋಲಟೈಲ್ ಸೊಲ್ಯೂಟ್, ನಂತರ ನೆಕ್ಸ್ಟ್ ಬರ್ತದೆ ರಿಲೇಟಿವ್ ಲೋರಿಂಗ್ ಆಫ್ ದ ಪೆಪ್ಪರ್ ಪ್ರೆಷರ್, ಆಮೇಲೆ ಮೊಲಾರ್ ಮಾಸ್ ಆಫ್ ಸಾಲಿಡ್ ಫ್ರಮ್ ದ ಪೆಪ್ಪರ್ ಪ್ರೆಷರ್. ಸೊ ಇದ್ರಾಗೆ 4 ಡೈರೆಕ್ಷನ್ಸ್ ಬರ್ತವೆ. molar mass of solid from Vp, relative lowering of Vp, Raoult's law for non-volatile solute. 3 equations ಅದಾವೆ. 3 ಒಂದೊಂದಾಗಿ ಓದ್ಕೋತಾರೆ. ರಿಲೇಟಿವ್ ಲೋರಿಂಗ್ ಆಫ್ ಪೆಪ್ಪರ್ ಪ್ರೆಷರ್ ಈಕ್ವೇಷನ್ ನಮ್ಗೆ ಏನು ಹೇಳುತ್ತೆ ಅಂದ್ರೆ, ಇಟ್ ಈಸ್ ದ ರೇಷಿಯೋ ಆಫ್ ದ Vp ಆಫ್ ಲೋರಿಂಗ್ ಆಫ್ ಸೊಲ್ಯೂಷನ್ ವಿಚ್ ಈಸ್ ಡಿವೈಡೆಡ್ ಬೈ ದ Vp ಆಫ್ ದ ಪ್ಯೂರ್ ಸಾಲ್ವೆಂಟ್ ಅಂತ ಹೇಳ್ತದೆ ಇಕ್ವೇಷನ್. ಸೊ ಈ ಥರ ಹೇಳಿದ್ರೆ ನಾವು ಇಕ್ವೇಷನ್ ಮ್ಯಾಥಮೆಟಿಕಲಿ ಯಾವ ಥರ ರೈಟ್ ಮಾಡ್ತೀವಿ ಅಂದರೆ, ಪೆಪ್ಪರ್ ಪ್ರೆಷರ್ ಆಫ್ ಸೊಲ್ಯೂಷನ್ ಏನಂತ ಯೂಸ್ ಮಾಡ್ತೀವಿ ನಾವು, ಡೆಲ್ಟಾ ಪಿ ಅಂತ ಯೂಸ್ ಮಾಡ್ತೀವಿ. ಪೆಪ್ಪರ್ ಪ್ರೆಷರ್ ಆಫ್ ಸಾಲ್ವೆಂಟ್ ಏನು ಯೂಸ್ ಮಾಡ್ತೀವಿ, P10 ಅಂತ ಯೂಸ್ ಮಾಡ್ತೀವಿ. ಓಕೆ, ದೇರ್ ಫೋರ್ ನಮ್ಗೆ ಗೊತ್ತದೆ ಡೆಲ್ಟಾ ಪಿ ಅಂದರೆ ಏನು, ಜಸ್ಟ್ ನಾವು ರೈಟ್ ಮಾಡೀವಿ. ಏನು ರೈಟ್ ಮಾಡ್ತೀವಿ ಅಂದ್ರೆ P10 ಮೈನಸ್ P1 ಅಂತೇಳಿ ತೊಗೊಂಡಿದ್ದು. ಲಾಸ್ಟ್ ಕೆಳಗಿಂದು P10 = P10 ಅಂತ ತೊಗೋತೀವಿ. ಈ ಓವರಾಲ್ ರಿಯಾಕ್ಷನ್ ಪ್ರಕಾರ ಓವರಾಲ್ ವಿ ಕ್ಯಾನ್ ರೈಟ್ ಈ ಥರ ಬ್ರೇಕ್ ಬರ್ತದೆ ನೋಡ್ರಿ ನಮ್ಗೆ, ಡೆಲ್ಟಾ ಪಿ ಅಪಾನ್ P10 ಈಸ್ ಈಕ್ವಲ್ ಟು P10 ಮೈನಸ್ P1 ಅಪಾನ್ P10. ಇಲ್ಲಿದ್ದದೇ ಜಸ್ಟ್ ಎರಡು ಈಸ್ ಈಕ್ವಲ್ ಟು ಹಾಕಿ ರೈಟ್ ಮಾಡೋದು. ಇಕ್ವೇಷನ್ ನಂಬರ್ 4 ಬಿಕಮ್ಸ್ ಯಾವುದು ಅಂದರೆ, ಇಲ್ಲಿ ಜಸ್ಟ್ ಇಕ್ವೇಷನ್ ತೆಗೆದು ನಾವು ಯಾವುದು ರಾವಲ್ಸ್ ಲಾ ಇಕ್ವೇಷನ್ ಇದು. ಡೆಲ್ಟಾ ಪಿ = P10 x2 ಅಂದರೆ ಇಕ್ವೇಷನ್ ನಂಬರ್ 4 ಅಂತೀವಿ. ಸೊ ಇಲ್ಲಿ ಡೆಲ್ಟಾ ಪಿ ಏನು ವ್ಯಾಲ್ಯೂ ತೊಡ್ತೀವಿ ನಾವು, ಹೌದಾ, ಅದೇ ವ್ಯಾಲ್ಯೂ ನಾವು ಇಲ್ಲಿ ಯೂಸ್ ಮಾಡೋದು ನಾವು. ದೇರ್ ಫೋರ್ ವಿ ಕ್ಯಾನ್ ರೈಟ್ ಈಸ್ ಈಕ್ವಲ್ ಟು ಡೆಲ್ಟಾ ಪಿ ಅಪಾನ್ P10 ಈಸ್ ಈಕ್ವಲ್ ಟು x2, it is equal to P10 minus P1 upon P10, means it is thus the relative lowering of pepper pressure which is equal to the mole fraction of the solute in the given solution. So it is about the relative lowering of the pepper pressure. Next one ಬರ್ತಿದ್ರಾಗೆ molar mass of solid from the Vp. molar mass of solute from Vp ಅಂದರೆ ಪೆಪ್ಪರ್ ಪ್ರೆಷರ್ ಯೂಸ್ ಮಾಡಿ molar mass of solute ಯಾವ ಥರ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬರ್ತದೆ ಅನ್ನೋದು ಇದರಾಗ ನೆಕ್ಸ್ಟ್ ನಿಮ್ಗೆ ಕೊಟ್ಟಾರೆ. ಸೊ ಫ್ರಮ್ ಇಕ್ವೇಷನ್ 4 follows that equation 4 ನಮ್ಗೆ ಏನು ಹೇಳುತ್ತೆ, ಜಸ್ಟ್ ನಿಮ್ಗೆ ತೋರಿಸಿನಿ. ಸೊ ಇಕ್ವೇಷನ್ 4 follows that ಮಾಡಿದ್ರೆ ಡೆಲ್ಟಾ ಪಿ ಅಪಾನ್ P10 ಈಸ್ ಈಕ್ವಲ್ ಟು x2 ಅಂತ ತಗೋತೀವಿ. ಓಕೆ, ಹಿಯರ್ ಈ ಟೈಮಲ್ಲಿ x2 ಅಂದ್ರೆ ಏನಿದನ್ನು ಮೋಲ್ ಫ್ರ್ಯಾಕ್ಷನ್ ಅಂತ ತಗೋತೀವಿ, ಹೌದಾ. x1 and x2 ಆರ್ ದ ಮೋಲ್ ಫ್ರ್ಯಾಕ್ಷನ್ which is equal to the its number of moles divided by total number of moles in the solution. ಈ x2 ಅಂದ್ರೆ ಏನು, mole fraction which is equal to its number of moles divided by total number of moles in the solution. Therefore x2 is equal to ಏನಿದು
ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್. ನಂಬರ್ ಆಫ್ ಮೋಲ್ಸ್ ಅಂದರೆ ಏನು ಯೂಸ್ ಮಾಡ್ತೀವಿ ನಾವು, ಎನ್ ಅಂತ ಯೂಸ್ ಮಾಡ್ತೀವಿ. ಇಲ್ಲಿ x2 ಅಂತೇಳಿ n2 ಯೂಸ್ ಮಾಡೋದು. ಸೊ n2 ಈಸ್ ಈಕ್ವಲ್ x2 ಈಸ್ ಈಕ್ವಲ್ ಟು n2 ಅಪಾನ್ ಇಟ್ಸ್ ಟೋಟಲ್ ನಂಬರ್ ಆಫ್ ಮೋಲ್ಸ್ ಇನ್ ದ ಸೊಲ್ಯೂಷನ್. ಟೋಟಲ್ ನಂಬರ್ ಆಫ್ ಮೋಲ್ಸ್ ಅಂದ್ರೆ ಏನು, n1 ಪ್ಲಸ್ n2 ಅಂತೇಳಿ ನಾವು ಯೂಸ್ ಮಾಡ್ತೀವಿ. ಸೊ x2 ಈಸ್ ಈಕ್ವಲ್ ಟು n2 ಅಪಾನ್ n1 ಪ್ಲಸ್ n2 ಯೂಸ್ ಮಾಡ್ತೀವಿ. ಓಕೆ, ಫಾರ್ ಡೈಲ್ಯೂಟ್ ಸೊಲ್ಯೂಷನ್, ಫಾರ್ ಡೈಲ್ಯೂಟ್ ಸೊಲ್ಯೂಷನ್, ಯಾವಾಗ ಡೈಲ್ಯೂಟ್ ಸೊಲ್ಯೂಷನ್ ಇರ್ತದೆ ಆವಾಗ n1 ಪ್ಲಸ್ n2 ವಿಚ್ ಈಸ್ ಈಕ್ವಲ್ ಟು n1. ಸೊ ನಾವಿಲ್ಲಿ n1 ಪ್ಲಸ್ n2 ಅಂದ್ರೆ n1 ಅಂತೇಳಿ ಯೂಸ್ ಮಾಡ್ತೀವಿ. ಓಕೆ, ಸೊ ಇದಕ್ಕೊಂದು ಇಕ್ವೇಷನ್ ಕೊಡೋಣ. ಒಂದು ನಿಮಿಷ, ಇದಕ್ಕೊಂದು ಇಕ್ವೇಷನ್ ನಂಬರ್ 1 ಕೊಡ್ರಿ. ಸೊ ಇದು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ನೆಕ್ಸ್ಟ್ ಪೇಜ್ನಾಗ. ಇಕ್ವೇಷನ್ 1 ಬಿಕಮ್ಸ್ ಇದನ್ನು ಜಸ್ಟ್ ತೊಗೊಂಡಿದ್ದೀವಿ. ಏನಂತ ತೊಗೊಂಡಿದ್ದೀವಿ, x2 ಈಸ್ ಈಕ್ವಲ್ ಟು n2 ಅಪಾನ್ n1 ಪ್ಲಸ್ n2 ತೊಗೊಂಡಿದ್ದೀವಿ. ಸೊ ಈ n2 ಪ್ಲೇಸ್ನಲ್ಲಿ ನಾನು ತೊಗೋತೀವಿ. ನೀವು ಜಸ್ಟ್ ಫಾರ್ ಡೈಲ್ಯೂಟ್ ಸೊಲ್ಯೂಷನ್ n1 ಪ್ಲಸ್ n2 ಈಸ್ ಈಕ್ವಲ್ ಟು n1 ಯೂಸ್ ಮಾಡೋದನ್ನ ಕೊಟ್ಟಾಗ. ಸೊ n1 ಪ್ಲಸ್ n2 ಅಂದ್ರೆ n1 ಫಿಲಪ್ ಮಾಡಿರಿ ವ್ಯಾಲ್ಯೂನಾಗ, ಈ ವ್ಯಾಲ್ಯೂನಾಗ n1 ಫಿಲಪ್ ಮಾಡಿರಿ. ಸೊ ಡೈರೆಕ್ಟ್ಲಿ n1 ಫಿಲಪ್ ಮಾಡೋಣ. ಓಕೆ, ಇದನ್ನು ಕ್ಲಿಯರ್ ಮಾಡಲಿ. ಓಕೆ, ಕ್ಲಿಯರ್ ಮಾಡಿ ಡೈರೆಕ್ಟ್ಲಿ n2 ಅಪಾನ್ n1 ನಾವು ಯೂಸ್ ಮಾಡ್ತೀವಿ. ಓಕೆ, ಸೊ ಇಕ್ವೇಷನ್ Raoult's relative lowering vapor pressure equation become now relative lowering of vapor pressure equation becomes. ಆ ಇಕ್ವೇಷನ್ ನಮ್ಗೆ ಏನು ಹೇಳುತ್ತೆ, ಈ ಥರ ಹೇಳ್ತದೆ. ಏನಂದ್ರೆ ಡೆಲ್ಟಾ ಪಿ, ಇನ್ಕ ಜಸ್ಟ್ ಹೇಳಿದ್ರೆ ಡೆಲ್ಟಾ ಪಿ ಅಪಾನ್ P10 ಈಸ್ ಈಕ್ವಲ್ ಟು x2 ಈಸ್ ಈಕ್ವಲ್ ಟು P10 ಮೈನಸ್ P1 ಅಪಾನ್ P10. ಇದರ ಇಕ್ವೇಷನ್ ಅಂದರೆ ರಿಲೇಟಿವ್ ಲೋರಿಂಗ್ ಆಫ್ ದ ಇಕ್ವೇಷನ್ ಬರುತ್ತೆ. ಸೊ ಈ ಒಂದು ಇಕ್ವೇಷನ್ ಬಿಕಮ್ಸ್ನ ಹೋದ್ರೆ ನಮ್ಗೆ ಯಾವ ಥರ ಇಕ್ವೇಷನ್ ಸಿಗುತ್ತೆ ನೋಡಿರಿ, ಈ ಥರ ಸಿಗುತ್ತೇನು ನೋಡಿರಿ. ಡೆಲ್ಟಾ ಪಿ ಅಪಾನ್ P10 ಈಸ್ ಈಕ್ವಲ್ ಟು x2 ಅಂದ್ರೆ ಏನು, ಇನ್ನೂ ಜಸ್ಟ್ ವ್ಯಾಲ್ಯೂ ಫಿಲಪ್ ಮಾಡಿ ನೋಡಿ. ಈ ಥರ ಇಕ್ವೇಷನ್ ತೆಗೆದು ಅಲ್ಲಿ ಕಳಿಸ್ತಲ್ಲ, x2 ಈಸ್ ಈಕ್ವಲ್ ಟು n1 ಅಪಾನ್ n1, ಆ ವ್ಯಾಲ್ಯೂನಲ್ಲಿ ಫಿಲಪ್ ಮಾಡಿ ಏನು ಬರುತ್ತೆ, n2 ಅಪಾನ್ n1 ಬರುತ್ತೆ. ಇದಕ್ಕೆ ಇಕ್ವೇಷನ್ ನಂಬರ್ ಒಂದು ಇಕ್ವೇಷನ್ ಕೊಟ್ಟರು ಅವರು. ಇಕ್ವೇಷನ್ 1 ಆಯಿತು. ಇದಕ್ಕೆ ಇಕ್ವೇಷನ್ ನಂಬರ್ 2 ಕೊಡ್ರಿ. ವಿ ಆಲ್ಸೋ ನೋ ದ್ಯಾಟ್. ಓಕೆ, ಇದಷ್ಟೇ ಅಲ್ಲ, ಇದು ಬಿಟ್ಟರೆ ನಮ್ಗೆ ಇನ್ನೂ ಕೆಲವೊಂದು ಪಾರ್ಟ್ಸ್ಗಳಿದ್ರೆ ಗೊತ್ತದ. ವಿ ಆಲ್ಸೋ ನೋ ದ್ಯಾಟ್ n ಈಸ್ ಈಕ್ವಲ್ ಟು W ಅಪಾನ್ m. W ಅಂದ್ರೆ ಏನು, ವೇಟ್. m ಅಂದ್ರೆ ಮಾಸ್. ದೇರ್ಫೋರ್ ಇದೇ ಥರ ಸೇಮ್ n ಈಸ್ ಈಕ್ವಲ್ ಟು W ಅಪಾನ್ m. ಹಾಗಾದ್ರೆ n1 ಈಸ್ ಈಕ್ವಲ್ ಟು W1 ಅಪಾನ್ m1 ಯೂಸ್ ಮಾಡ್ತೀವಿ. ಆ್ಯಂಡ್ ಸಿಮಿಲರ್ಲಿ n2 ಈಸ್ ಈಕ್ವಲ್ ಟು W2 ಅಪಾನ್ m2 ಯೂಸ್ ಮಾಡ್ತೀವಿ. ಓಕೆ, m2 ಯೂಸ್ ಮಾಡ್ತೀವಿ. ಹಾಗಾದ್ರೆ ಇಕ್ವೇಷನ್ ನಂಬರ್ 2 ಬಿಕಮ್ಸ್ equation 2 becomes we can write equation 2 becomes equation 2 ಇಲ್ಲದ ನೋಡಿ, n2 ಮತ್ತು n1 ಈ ವ್ಯಾಲ್ಯೂನಲ್ಲಿ ಫಿಲಪ್ ಮಾಡೋದು. ನಮ್ಮ ಇಕ್ವೇಷನ್ ಯಾವ ಥರ ಸಿಗುತ್ತೆ ಅಂದರೆ ಈ ಥರ ಸಿಗುತ್ತೆ ನೋಡಿರಿ. ಡೆಲ್ಟಾ ಪಿ ಅಪಾನ್ P10 ಈಸ್ ಈಕ್ವಲ್ ಟು W2 ಡಿವೈಡ್ ಬೈ M2 ಅಪಾನ್ W1 ಡಿವೈಡೆಡ್ ಬೈ M1. ದೇರ್ಫೋರ್ ಇದಕ್ಕೆ ನಾವು ಮೋಡಿಫಿಕೇಶನ್ ಮಾಡೋದ್ರೊಳಗೆ ಇಕ್ವೇಷನ್ ಈ ಥರ ಸಿಗುತ್ತೆ ನೋಡಿ ನಮ್ಗೆ. ಡೆಲ್ಟಾ ಪಿ ಅಪಾನ್ P10 ಈಸ್ ಈಕ್ವಲ್ ಟು W2 ಇಂಟು M1. ನಿಮಿಷ. ಓಕೆ, W2 ಇಂಟು M1 ಅಂದರೆ W2 M1 ಮ್ಯಾಗ ಹೋಯ್ತು ಅಂದರೆ M2 ಕೆಳಗೆ ಬರುತ್ತೆ. ಓಕೆ, W2 ಇಂಟು M1. ಓಕೆ, ಡಿವೈಡೆಡ್ ಬೈ W1 ಇಂಟು M2. ಓಕೆ, ಇಟ್ ಈಸ್ ದ ಫೈನಲ್ ಇಕ್ವೇಷನ್ ಫಾರ್
molar mass of solid from the tube by knowing the all other quantities like the W2 M1 ಇರ್ಬೋದು W1 ಇರ್ಬೋದು ಅಥವಾ M2 ಇರ್ಬೋದು ಈ ಎಲ್ಲ ವ್ಯಾಲ್ಯೂಸ್ಗಳನ್ನು ನಮ್ಗೆ ಫೈಂಡ್ ಔಟ್ ಡೆಲ್ಟಾ ಪಿ ಇರ್ಬೋದು P10 ಇರ್ಬೋದು ಇವೆಲ್ಲ ವ್ಯಾಲ್ಯೂಗಳನ್ನು ಗೊತ್ತಿದ್ದಾಗ ನಾವು M2 ಅಂದರೆ ಮೋಲಾರ್ ಮಾಸ್ ಆಫ್ ದ ಸಾಲಿಡ್ ಇದನ್ನು ನಾವು ಫೈಂಡ್ ಔಟ್ ಮಾಡೋಕ್ಕೆ ಬರ್ತದೆ. ಓಕೆ, ಇದೇನಪ್ಪ ಅಂದ್ರೆ ರಿಲೇಟಿವ್ ಲೋರಿಂಗ್ ಆಫ್ ದ ಪೆಪ್ಪರ್ ಪ್ರೆಷರ್ ಡೆರಿವೇಷನ್ಸ್. ಇಲ್ಲಿ ತನಕ ಪೂರ್ಣ ರೈಟ್ ಮಾಡೋದು. ಕ್ವಶನ್ ಹೆಂಗೆ ಕೇಳ್ತಾರೆ ಆ ಟೈಪ್ ನೀವು ರೈಟ್ ಮಾಡ್ಕೋತಾರೆ. ಕ್ವಶನ್ ಇದ್ರೆ ಹೆಂಗೆ ಬರ್ತದೆ ನೋಡಿರಿ. ಒಂದು ಡಿರೈವ್ ದ ಎಕ್ಸ್ಪ್ರೆಷನ್ ಫಾರ್ ಮೋಲಾರ್ ಮಾಸ್ ಆಫ್ ಸಾಲಿಡ್ ಫ್ರಮ್ ದ ಪೆಪ್ಪರ್ ಪ್ರೆಷರ್ ಲೋರಿಂಗ್ ಕೇಳ್ತಾರೆ, ಇಲ್ಲಾಂದ್ರೆ ರೈಟ್ ದ ರಿಲೇಟಿವ್ ಲೋರಿಂಗ್ ಆಫ್ ಪೆಪ್ಪರ್ ಪ್ರೆಷರ್ ಕೇಳ್ತಾರೆ, ಇಲ್ಲಾಂದರೆ ರಾವರ್ಟ್ಸ್ ಲಾ ಫಾರ್ ಸೊಲ್ಯೂಷನ್ ಆಫ್ ನಾನ್ ವೊಲಟೈಲ್ ಸಾಲಿಡ್ ಫ್ರಮ್ ದ ಪೆಪ್ಪರ್ ಪ್ರೆಷರ್ ಆಫ್ ದ ಸಾಲಿಡ್ ಅದನ್ನು ಕೇಳ್ತಾರೆ. ಸೊ ಕ್ವಶನ್ ಹೆಂಗೆ ಕೇಳ್ತಾರೆ ಆ ಥರ ಆನ್ಸರ್ ರೈಟ್ ಮಾಡಿ.